ವಿಶ್ವ ಮೀನುಗಾರಿಕೆ ದಿನಾಚರಣೆ ಹಿನ್ನೆಲೆಯಲ್ಲಿ ಮುರುಡೇಶ್ವರಕ್ಕೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದವರೊಂದಿಗೆ ಹಾಗೂ ಸಚಿವ ಮಂಕಾಳ ವೈದ್ಯರ ಜೊತೆ ನೇತ್ರಾಣಿ ದ್ವೀಪಕ್ಕೆ ಭೇಟಿ ನೀಡಿ ಕರಾವಳಿಯ ನೈಸರ್ಗಿಕ ಸೌಂದರ್ಯವನ್ನು ವೀಕ್ಷಿಸಿ ಖುಷಿಪಟ್ಟಿದ್ದಾರೆ. ವಿಶ್ವ ಮೀನುಗಾರಿಕೆ ದಿನಾಚರಣೆ ಹಿನ್ನೆಲೆಯಲ್ಲಿ ಮುರುಡೇಶ್ವರಕ್ಕೆ ಆಗಮಿಸಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಕುಟುಂಬದವರೊಂದಿಗೆ ಸಚಿವ ಮಂಕಾಳ ವೈದ್ಯರ ಜೊತೆ ಸೇರಿ ಜನಪ್ರಿಯ ಸ್ಕೂಬಾ ಡೈವಿಂಗ್ ತಾಣವಾದ ನೇತ್ರಾಣಿ ದ್ವೀಪಕ್ಕೆ ಭೇಟಿ ನೀಡಿ ಕರಾವಳಿಯ ನೈಸರ್ಗಿಕ ಸೌಂದರ್ಯವನ್ನ ವೀಕ್ಷಿಸಿ ಆನಂದಿಸಿದರು. ಬಳಿಕ ಮಾತನಾಡಿದ ಅವರು, ತಮ್ಮ ಮಗಳ ಆಸೆಯಂತೆ ಸ್ಕೂಬಾ ಡೈವಿಂಗ್ಗೆ ತೆರಳಿದ್ದೆ. ಕರಾವಳಿಯ ಪ್ರಕೃತಿ ಸಂಪತ್ತನ್ನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿರುವ 300 ಕಿಲೋಮೀಟರ್ ಕರಾವಳಿಯ ಭಾಗವನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಈ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಒಳ್ಳೆಯ ಹೂಡಿಕೆದಾರರು ಬಂದು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಎಂದು ಹೇಳಿದರು. ಸ್ಕೂಬಾ ಡೈವಿಂಗ್ ಹೋಗಿದ್ದೆ, ಮಕ್ಕಳು ಆಸೆ ಪಟ್ಟು. ಎರಡನೇ ದಿನಪ್ಪ ಅಂತಂದ್ರೆ ನಾನು ಈ ಪ್ರಕೃತಿ ಸಂಪತ್ತಿದೆಯಲ್ಲ ನಿಮ್ಮ ಕರಾವಳಿ ಪ್ರದೇಶ, ಇದನ್ನ ಸರಿಯಾದ ರೀತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಎಕ್ಸ್ಪ್ಲೋರ್ ಆಗಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ 300 ಕಿಲೋಮೀಟರ್ ಏನಿದೆಯಲ್ಲ, ಇದು ಸಾರ್ವಜನಿಕರ ಅನುಕೂಲ ಆಗಬೇಕು. ಇಲ್ಲಿ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಬರಬೇಕು, ಉದ್ಯೋಗಗಳ ಸೃಷ್ಟಿ ಮಾಡಬೇಕು. ಈಗ ನಾನು ಯಾವ ಒಂದು 15-20 ವರ್ಷದಿಂದ ನಾನು ಬ್ಯಾಂಕಾಗಿ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ನಾನು ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನಮ್ಮ ಇಲ್ಲಿ ಹುಡುಗರು, ಲೋಕಲ್ ಹುಡುಗರು ಏನು ಅವ್ರಿಗೇನು ಕಡಿಮೆ ಏನಿಲ್ಲ. ಮುರುಡೇಶ್ವರ ಭಾಗದಲ್ಲಿರುವ ಸಮುದ್ರ ತೀರಗಳು ಎಷ್ಟು ಸುಂದರವಾಗಿದೆ ಅಂದರೆ ಯಾವ ಗೋವಾಕ್ಕೂ ಕೂಡ ಕಡಿಮೆ ಇಲ್ಲ. ಆದರೆ ಸರಿಯಾದ ರೀತಿ ಎಕ್ಸ್ಪ್ಲೋರ್ ಮಾಡಬೇಕಿದೆ. ನಾನು ಯಾವತ್ತಿಗೂ ನೇರವಾಗಿ ಕಣ್ಣಿನಿಂದ ನೋಡುವುದನ್ನ ನಂಬುವವನು, ಕಿವಿಯಿಂದ ಕೇಳುವುದನ್ನು ಯಾವತ್ತಿಗೂ ನಂಬುವುದಿಲ್ಲ. ಅದಕ್ಕಾಗಿ ಕಣ್ಣಿನಿಂದ ನೋಡಲೆಂದೇ ನೇತ್ರಾಣಿ ದ್ವೀಪಕ್ಕೆ ಹೋಗಿದ್ದೆ ಎಂದ ಅವರು, ನಮ್ಮ ಮೀನುಗಾರಿಕೆ ಸಚಿವರು ಸಮುದ್ರಕ್ಕೆ ಹಾರಿ 2 ಗಂಟೆಗಳ ಕಾಲ ನೀರಿನಲ್ಲಿ ಈಜಾಡಿ ಸಂಭ್ರಮಿಸಿದ್ರು. ಈ ವೇಳೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಕೂಡ ನಮಗೆ ಸಾಥ್ ನೀಡಿದ್ರು ಎಂದು ಹೇಳಿದ್ರು. ನಾನು ಏನೆಲ್ಲ ಮಾಡಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತೇಳಿ ಹೋಗಿದ್ದೆ. ನಾನು ಆಗಲೇ ಹೇಳಿದ್ದೇನೆ, ನಾನು ಚೀಫ್ ಮಿನಿಸ್ಟರ್ H.K. ಪಾಟೀಲ್ ಅವ್ರಿಗೆ ಹೇಳಿ ಒಂದು ಸ್ಪೆಷಲ್ ಕರಾವಳಿ ಪ್ರದೇಶಕ್ಕೆ ಒಂದು ಟೂರಿಸಂ ಇದನ್ನು ಪಾಲಿಸಿನ ಮಾಡಬೇಕು ಅಂತ ಅದನ್ನೆಲ್ಲ ತಯಾರು ಮಾಡ್ತೇವೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಬೀಚು, ಮುರುಡೇಶ್ವರ ಈ ಭಾಗದಲ್ಲಿ ಬೀಚು. ಇನ್ನು ಯಾವ ಗೋವಾಗೆ ಏನು ಕಡಿಮೆ ಏನಿಲ್ಲ. ಈ ಬೀಚು ಇದು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಸೊ ಇದೆಲ್ಲ ಆಗಿದೆ. ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣು ನಂಬೋನು, ಕಿವಿಲ್ಕೆ ನಂಬಲ್ಲ. ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ, ಅದು ಮಾತ್ರ ನನಗೆ ಸಮಾಧಾನ. ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ. ಇವ್ರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟರ್ ಬಿದ್ದುಬಿಟ್ರು ಹಂಗೆ ಸಮುದ್ರ ಒಳಗಡೆ. 2 ಗಂಟೆ ಈಜೊಡಿದ್ದಾರೆ ಅವರು. ನಾನು ನಮ್ಮ ಶಿರ್ಸಿ MLA ಭೀಮಾ ನಾಯ್ಕರೆಲ್ಲ ಒಂದು ಟ್ರಯಲ್ ನೋಡಿದ್ರೆಲ್ಲ ಭಾಳ ಸಂತೋಷ ಆಯಿತು. ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇದೆ, ಯಾಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು. ಒಟ್ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮುರುಡೇಶ್ವರದಲ್ಲಿ ಬೀಡು ಬಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಕರಾವಳಿ ಸೌಂದರ್ಯದ ಸೊಬಗನ್ನು ಕಣ್ತುಂಬಿಕೊಂಡು ಆನಂದಿಸುತ್ತಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.